ರಾಜಕಾರಣ ಅಂದ್ರೇ ನನಗೆ ಭಾಳ ಅಸಹ್ಯ ಇತ್ತು. ರಾಜಕಾರಣಿಗಳಂದ್ರೇ ಒಳ್ಳೆಯ ಭಾವನೆ ಇರಲಿಲ್ಲ ನನಗೆ ಮೊದಲಿಂದ. ಅದಕ್ಕೇ ನಾನು ಬರವಣಿಗೆ ಬಿಟ್ಟು ಅದೆಲ್ಲಿ ದರಿದ್ರ ಅದು ಯಾಕೆ ಹೋಗಬೇಕು ಅನ್ನುವಂಥ ಒಂದು ಇದಿತ್ತು. ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ಬರಗೂರು ನಮಗೆಲ್ಲ ತುಂಬ ಆದರ್ಶ. ವೇದಿಕೆಯಲ್ಲಿರುವಂಥ ಇವತ್ತು ಪ್ರಶಸ್ತಿ ಪ್ರದಾನ ಮಾಡಿದಂಥ IAS ಅಧಿಕಾರಿಗಳು ಆಗಿರುವಂಥ ವಿಠ್ಠಲ್ ಮೂರ್ತಿಯವರೇ, ಹಾಗೂ ಈಗ ತಾನೇ ಪ್ರಶಸ್ತಿಗೆ ಪಾತ್ರರಾದಂಥ ಶಿವರುದ್ರಯ್ಯನವರೇ ಮತ್ತು ಸಲೀಂ ಅಹಮದ್ರವರು ನನಗೆ ಹಲವಾರು ಸಂದರ್ಭಗಳಲ್ಲಿ ವೇದಿಕೆಗೆ ಸಿಕ್ಕಿದ್ದಾರೆ. ಬಹಳಷ್ಟು ಬೇರೆ ರೀತಿಯಲ್ಲಿ ಚಿಂತನೆ ಮಾಡುವಂಥ ಒಬ್ಬ ವ್ಯಕ್ತಿ. ಇವರಿಗೂ ಕೂಡ ನಾನು ವಂದಿಸ್ತಾ ಇವತ್ತು ಇವರೆಲ್ಲರೂ ಸೇರಿ ಈ ಒಂದು ಪ್ರಶಸ್ತಿಯನ್ನು ಕೊಡು ಮಾಡಿದ್ದೀರಾ. ಮತ್ತು ಬರಗೂರು ಬಳಗದ ಎಲ್ಲ ನನ್ನ ಸೋದರರಿಗೂ ಸೋದರಿಯರಿಗೂ ನಾನು ಮತ್ತೊಮ್ಮೆ ಕೃತಜ್ಞತೆ. ನನಗೆ ಚೆನ್ನಾಗಿ ನೆನಪಿದೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರಗೂರವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಆಗ ನನಗೊಂದು ಪ್ರಶಸ್ತಿ ಕೊಟ್ಟರು. ಆ ಪ್ರಶಸ್ತಿಯಲ್ಲಿ ವಿಠ್ಠಲ್ ಮೂರ್ತಿಯವ್ರನ್ನೇ ಕರೆಸಿದ್ರು ಅವರು. ಒಂದು ಕಡೆ ಬರಗೂರಿದ್ದಾರೆ, ಇನ್ನೊಂದು ಕಡೆ ವಿಠ್ಠಲ್ ಮೂರ್ತಿಯವರಿದ್ದಾರೆ. ಅದು ಫೋಟೋದಲ್ಲಿ, ಅದಕ್ಕೆ ನೆನಪಾಯ್ತು ನನಗೆ. ಅಂದರೆ ಇವತ್ತು ಮತ್ತೆ ಬರಗೂರು ಪ್ರಶಸ್ತಿ ಕೊಡೋದಕ್ಕೆ ಅವರೇ ಇವತ್ತು ಬಂದಿದ್ದಾರೆ. ಬಂಧುಗಳೇ, ನಾವೆಲ್ಲ ಒಂಥರ ಬುಡಕಟ್ಟು ಜನ. ಏನು ಮಾಡಬೇಕು ಅನ್ನೋದನ್ನು ಒಂದು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ನಮ್ಮ ಬದುಕನ್ನು ಹೀಗೆ ರೂಪಿಸ್ಕೋಬೇಕು ಅಂತ ಕನಸು ಕಂಡೋರೇ ಅಲ್ಲ ನಾವು. ಯಾವ್ಯಾವ ಕಡೆ ದೋಣಿ ಹೋಗುತ್ತೆ, ಯಾವ್ಯಾವ ಕಡೆ ಗಾಳಿ ಬೀಸಿ ಹೋಗುತ್ತೆ, ಆ ಕಡೆ ಹೋಗಿ ಎಲ್ಲೋ ಬಿದ್ದು ಎಲ್ಲೋ ಎದ್ದು ಕೊನೆಗೆ ಈ ಹಂತಕ್ಕೆ ಬಂದಿದ್ದೀವಿ. ನಾವು ಹೆಚ್ಚು ಓದಲಿಲ್ಲ, ತಿಳ್ಕೊಂಡಿದ್ದಷ್ಟೇ. ಎಲ್ಲ ಗುರುಗಳಾದ್ರು ನಮಗೆ. ಈ ಶಾಂತರಸ, ಸಿದ್ಧಯ್ಯ ಪುರಾಣಿ, ಚೆನ್ನಣ್ಣ ವಾಲಿಕಾರ್ ಆ ಭಾಗದಲ್ಲಿ, ಈ ಭಾಗದಲ್ಲಂತೂ ಚಂಪಾ ಬರಗೂರು ಅಂದರೆ ಸಾಕು ನಮಗೆ. ಏನೋ ನಮಗೆ ಹೊಸ್ತು ಏನೋ ಇದೆ ಇಲ್ಲಿ ಅನ್ನೋವಂಥ ಒಂದು ಆಲೋಚನೆಯನ್ನು ತಂದಿದ್ದೇ ನನಗೆ ಈ ಬಂಡಾಯದ ಆದವರೆಲ್ಲ. ಆ ಕಡೆ ಕಾಳೆಗೌಡ ನಾಗವರ, ಕುಮ್ಮಿ ಇವರೆಲ್ಲ ಮಾತಾಡುವಾಗ, ಭಾಷಣ ಮಾಡುವಾಗ ಒಂದನ್ನು ತಪ್ಪಿಸದೆ ನೋಡಿ ಆಮೇಲೆ ಓದಿ, ಈ ಭಾಷಣಗಳು ನದಿಗೆ ತಳ್ತಾರಲ್ಲ ಈಜಾಡೋದಕ್ಕೆ, ಆ ರೀತಿ ತಳ್ಳಿದರೆ ಈಜು ಕಲಿತಾರೆ ಅನ್ನೋ ರೀತಿಯಲ್ಲಿ ನನಗೆ ಬರಗೂರೇ ಕೊಟ್ಟಿದ್ದಾರೆ ಎಷ್ಟೋ ಸಾರಿ. ಒಂದು ಸಾರಿ ಅಂತೂ ಅದು ಎಲ್ಲ ಕವನಗಳ ಬಗ್ಗೆ ವಿಮರ್ಶೆ ಮಾಡಿ ಒಂದು ಬರ್ಕೊಡಿ ಅಂದರು. ಸಖತ್ ಪುಸ್ತಕಗಳು. ಆ ಪುಸ್ತಕ ಓದಿ ನಾನು ಏನು ಬರಿಬೇಕು ತಲೆ ಕೆರ್ಕೊಂಡು ಏನು ಮಾಡಬೇಕು ಇದನ್ನೆಲ್ಲ ಯಾವ ರೀತಿಯಿಂದ ಅಂತ. ಬರೀರಿ ಪರವಾಗಿಲ್ಲ, ಓದಿದರೆ ವಿಮರ್ಶೆ ತಾನೇ ಮಾಡ್ತೀರಾ ಅಂದರು. ಅದೇನೋ ಬರ್ಕೊಟ್ಟೆ, ಎಲ್ಲದನ್ನು ಅವರು ಮತ್ತೆ ಏನು ಸರಿ ಮಾಡಿಕೊಂಡ್ರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಬಂತದು. ಹಾಗೆಯೇ ನನ್ನ ಪುಸ್ತಕಗಳಿಗೆ ಮುನ್ನುಡಿ ಬರೆಯುವಾಗಲೂ ಅಷ್ಟೇ, ಅವ್ರಿಗೆ ಕೊಟ್ಟರೆ 3 ತಿಂಗಳು ಸುಮ್ಮನಿದ್ದು ಬಿಡೋರು. ಅದೇನು ಮನಸ್ಸಿಲ್ಲ ಅಂತಲೋ ಏನು ಟೈಮ್ ಇಲ್ಲ ಅಂತಲೋ ಗೊತ್ತಿಲ್ಲ, ನಾನಂತೂ ಅವ್ರಿಗೆ ಕೊಡೋ ತನಕ ಕಾಯ್ತಾಯಿದ್ದೆ. ಆ ರೀತಿಯಾಗಿ ಒಂದು ರೀತಿ ತಮ್ಮದೇ ಆದಂಥ ಘನತೆಯನ್ನು, ಸಾಹಿತ್ಯದಲ್ಲಿ ಗಾಂಭೀರ್ಯವನ್ನು ಮತ್ತು ವಿಚಾರವಂತಿಕೆಯನ್ನು ಉಳಿಸ್ಕೊಂಡು ಬಂದಿರುವಂಥ ಬರಗೂರವರು ನಿಜವಾಗಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯ ಹೋರಾಟಗಾರರು, ಸಾಹಿತಿ ಮತ್ತು ಎಲ್ಲ ಈ ಸಿನಿಮಾ ಫೀಲ್ಡು ಯಾವುದರಲ್ಲಿ ಆದರೂ ಕೂಡ ಅವರು ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಈಗೇನು ಅವರು ಕೊಟ್ಟಿದ್ದಾರೆ ಆ ಒಂದು ಹಣ, ಇದರ ಮೌಲ್ಯ, ಅದನ್ನು ನಾನು ಭಾಳ ಒಳ್ಳೆಯ ಕೆಲಸಕ್ಕೆ ಬಳಸ್ತಾಯಿದ್ದೀನಿ. ಇಲ್ಲಿಂದ ವರ್ಷದಲ್ಲಿ ನಾನು ಈ ಮಕ್ಕಳ ದಿನಾಚರಣೆಗೋಸ್ಕರ 4 ಜನ ಮಕ್ಕಳಿಗೆ ತುಂಬ ಕಡು ಬಡತನದಲ್ಲಿದ್ದು ಫೀಸ್ ಕಟ್ಟೋಕ್ಕಾಗಲಾರ್ದೆ ಹಾಗೆ ಇದು ಮಾಡ್ತಾಯಿದ್ರು. ಕೊನೆಗೆ ಅವರಿಗೆ 10,000 ರೂಪಾಯಿ ಕೊಡಬೇಕಾಯಿತು, 40,000. ನನಗೊಂದು ಫೌಂಡೇಶನ್ ಅಂತ ಮಾಡಿದ್ದಾರೆ ನಮ್ಮ ಹುಡುಗರು ಸೇರಿ, ಬಿ ಟಿ ಲಲಿತಾ ಫೌಂಡೇಶನ್ ಅಂತ. ಅದ್ರ ಮೂಲಕ ಕೊಡೋಣ ಅಂದರು. ಇನ್ನೊಂದು 10,000 ನನಗೆ ಯಾರೋ ಕೊಟ್ಟರು, ಒಬ್ಬರು ಯಾರಂತ ನೆನಪಿಲ್ಲ, ಬಹುಶಃ ಯಾರೋ ನಮ್ಮ ದಲಿತ ಸಂಘಟನೆಯರೇ ಒಬ್ಬರು ಕೊಟ್ಟರು. ಅದನ್ನು ಸೇರಿಸಿ ನಾವು ಆ ಜನಗಳಿಗೆ, ಆ ಹುಡುಗರಿಗೆ ಕೊಟ್ವಿ. ಅದೇ ರೀತಿಯಲ್ಲಿ ನೊಂದವರು ಬೆಂದವರು ತುಂಬ ಜನ ಇದ್ದಾರೆ. ಶಿಕ್ಷಣದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಕಷ್ಟದಲ್ಲಿರೋರು ಬಹಳ ಇದ್ದಾರೆ. ಹಾಗಾಗಿ ನಾವಂತೂ ಋಣದಲ್ಲಿದ್ದೀವಿ. ಸರ್ಕಾರ ನಮಗೆ ತಿಂಗಳು ಒಂದು ನಿವೃತ್ತಿ ವೇತನ ಅಂತ ಬರೋದರಿಂದ
ಅದರಲ್ಲಿ ಎಲ್ಲ ಕಡೆ ಓಡಾಡ್ತೀವಿ. ಯಾವುದೇ ಒಂದು ಸೋಷಿಯಲ್ ವರ್ಕ್ ಆಗಿರ್ಬೋದು, ಖುಷಿಯಿಂದ ಅದರಲ್ಲಿ ಖರ್ಚು ಮಾಡಿಕೊಂಡು. ಆದರೆ ಏನಾರು ಕೊಡೋದಿದೆಯಲ್ಲ ಅಂಥ ಸಂದರ್ಭದಲ್ಲಿ ಇವುಗಳನ್ನು ನಾವು ಬಹಳ ಅಮೂಲ್ಯವಾದ ಹಣ ಅಂತ ಇಟ್ಕೊಂಡು ಅದನ್ನು, ನನಗೆ ಸಂತ ಸೇವಾಲಾಲ್ ಪ್ರಶಸ್ತಿ ಅಂತ 1 ಲಕ್ಷ ಕೊಟ್ಟರು, ಕರ್ನಾಟಕ ಸರ್ಕಾರ 5 ಲಕ್ಷ ಕೊಡ್ತು, ಅಲ್ಲಿಗೆ 6 ಆಯಿತು. ಇದು ಇಂಥವೆಲ್ಲ ಸೇರಿ ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಾವು ಖರ್ಚು ಮಾಡ್ತಾಯಿದ್ದೀವಿ ನೊಂದವರಿಗೆ. ಮತ್ತು ಎಲ್ಲಿ ಏನು ತೊಂದರೆ ಆಗಿದೆಯೋ, ಈಗ ಮಂಡ್ಯದಲ್ಲಿ ಒಂದು ಕಡೆ ಒಂದು 10 ಮನೆ ಮಾರಾಟ ಮಾಡಿಬಿಟ್ಟಿದ್ದಾರೆ, ನಿಜವಾದ ಫಲಾನುಭವಿಗಳು ಬಿಟ್ಟು ಅವರು ಬೀದಿ ಪಾಲಾಗಿದ್ದಾರೆ. ಅದಕ್ಕೆ ಓಡಾಡಬೇಕಾಗಿತ್ತು. ಅಂಥ ಹೊತ್ತಿನಲ್ಲಿ ಈ ಹಣ ನಮಗೆ ಬಹಳ ಉಪಯೋಗಕ್ಕೆ ಬರ್ತದೆ. ಆದ್ದರಿಂದ ನಾನು ಇದು 1 ರೂಪಾಯಿನೇ ಇರಲಿ, ಅದನ್ನು ಭಾಳ ಪ್ರೀತಿಯಿಂದ ನಾವು ಸ್ವೀಕಾರ ಮಾಡಿ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬ ಇದನ್ನು ನಮಗೆ ಈ ಘನತೆಯನ್ನು ತಂದು ಕೊಟ್ಟಂಥ ಈ ಪ್ರಶಸ್ತಿ, ಏನ್ರಿ ನಿಮಗೆ ಬರಗೂರು ಪ್ರಶಸ್ತಿ ಬಂದಿದೆ ಅನ್ನೋವಂಥ ಮಾತಿದೆಯಲ್ಲ, ಅದು ತುಂಬಾ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಮತ್ತು ಇನ್ನೂ ಹೇಳಬೇಕಂದ್ರೆ, ಸರ್ ಹೇಳ್ತಾಯಿದ್ರು, ದೇವೇಗೌಡರು ಅದೇನೋ ಮಾತಾಡ್ತಾಯಿದ್ರು, ಭಾಳ ಏನಾದರೂ ಎಂತೆಂಥರೆಲ್ಲ ಕೂತಿದ್ರು ಅಂತ ಹೇಳಿದರು. ಗುಣು ಹೇಳೋರು ದೇವೇಗೌಡ ಸಾರು. ಅದು ಏನು ಹೇಳ್ತಾರೆ ಗೊತ್ತಾಗ್ತಿರ್ಲಿಲ್ಲ, ಸರ್ ಅಂತಿದ್ವಿ ನಾವು. ಯಾಕೆಂದರೆ ಅವ್ರು ಸ್ವಲ್ಪ ಜೋರಾಗಾದ್ರು ಸರಿಯಾಗಾದರೂ ಹೇಳಿದರೆ ಅರ್ಥ ಆಗ್ತಿತ್ತು. ಎಷ್ಟೋ ಸಾರಿ ನಮ್ಗೆ ಅರ್ಥ ಆಗ್ತಿದ್ದಿಲ್ಲ, ಆದರೆ ಬಹಳಷ್ಟು ಒಳ್ಳೆಯ ಸಭ್ಯ ನಡವಳಿಕೆ ಅವರಲ್ಲಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ರಾಜಕೀಯದಲ್ಲಿ ಕಂಡುಕೊಂಡಂಥದ್ದು ರಾಮಕೃಷ್ಣ ಹೆಗಡೆಯವರು. ರಾಮಕೃಷ್ಣ ಹೆಗಡೆಯವರು ನನಗೆ ಒಂದು ಹೊಸ ದಿಕ್ಕನ್ನು, ಲಂಕೇಶ್ ಮತ್ತು ಇವರೆಲ್ಲ ಈ ಬಂಡಾಯದವರು ಇವರೆಲ್ಲರೂ ಏನು ತೋರಿಸಿದ್ರು ದಿಕ್ಕು, ಅದರ ಪೂರಕವಾಗಿ ಒಂದು ಒಳ್ಳೆಯ ದಾರಿಯನ್ನು, ಒಳ್ಳೆಯ ಆಲೋಚನೆ ಮಾಡುವಂಥ ಚಿಂತನೆಯನ್ನು ಹಚ್ಚಿಕೊಟ್ಟರು. ಅದೊಂದು ಘಟನೆ ನಾನು ಹೇಳಲೇಬೇಕು. ಬಹುಶಃ ಎಲ್ಲ ಕಡೆ ಹೇಳ್ತಿರ್ತೀನಿ ನಾನು ಒಂದು 1,000 ಜನ ಮಹಿಳೆಯರನ್ನು ಸೇರಿಸಿದೆ, ಲಂಬಾಣಿ ಮಹಿಳೆಯರನ್ನ. ನಾನು MLC ಆದ 86ರಲ್ಲಿ. MLC ಪತ್ರಕರ್ತೆ ಅಂತ ಮಾಡಿದರು. ಅದನ್ನು ನಜೀರ್ ಸಾಹೇಬ್ ಹೇಳಿದಾಗ ಅದೇ ನಾನು ನಾನು ಪತ್ರಕರ್ತೆ ಇದ್ದೀನಿ ಸರ್, ನನಗೇನು ಬೇಡ ಅಂದೆ. ಯಾಕೆಂದರೆ ಅದ್ರ ಮಹತ್ವ ನಂಗೆ ಗೊತ್ತಿಲ್ಲ. ರಾಜಕಾರಣ ಅಂದ್ರೇ ನನಗೆ ಭಾಳ ಅಸಹ್ಯ ಇತ್ತು. ರಾಜಕಾರಣಿಗಳಂದ್ರೇ ಒಳ್ಳೆಯ ಭಾವನೆ ಇರಲಿಲ್ಲ ನನಗೆ ಮೊದಲಿಂದ. ಅದಕ್ಕೇ ನಾನು ಬರವಣಿಗೆ ಬಿಟ್ಟು ಅದೆಲ್ಲಿ ದರಿದ್ರ ಅದು ಯಾಕೆ ಹೋಗಬೇಕು ಅನ್ನುವಂಥ ಒಂದು ಇದಿತ್ತು. ಆದರೆ ಇವ್ರು ಹೇಳಿದರು, ನಿಮಗೆ ಗೊತ್ತಿಲ್ಲ, ನೀವು ಪತ್ರಕರ್ತರಾಗಿ ಏನು ಬರೀತಿದ್ದೀರಿ ಅದರಿಂದ ಆಗ್ತಾಯಿದೆ ಸಮಾಜಕ್ಕೆ ಒಳ್ಳೆಯದು, ಅದಕ್ಕಿಂತ ಹೆಚ್ಚು ಕೆಲಸ ಮಾಡೋಕ್ಕಾಗತ್ತೆ ಅಮ್ಮ, ಒಪ್ಕೊ ನೀನು, ನಿನಗೆ ಅದಕ್ಕೆ ನಿಮಗೆಲ್ಲ SC ಅನ್ನೋದು ಅಂತ ಬೈದರು. ಸರಿ ಸರ್ ಅಂತ ಒಪ್ಕೊಂಡೆ. ಅದು ಆ ಒಂದು ಹುರುಪಿನಲ್ಲಿ, ಅಂದರೆ ನನಗೆ ಒಂದು ಸಂಘಟನೆ ಮಾಡೋಕ್ಕೊಂದು ಶಕ್ತಿ ಬಂತು ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ನನ್ನ ಕೈಯಿಂದ ಹಾಕ್ಕೊಂಡು ಓಡಾಡೋದು ತುಂಬ ಕಷ್ಟ ಇತ್ತು. 6,000 ರೂಪಾಯಿ ಸಂಬಳ ಇತ್ತು, ಗೌರವಧನ. ಅದನ್ನು ಭಾಳ ಖುಷಿಯಿಂದ ಎಲ್ಲ ಕಡೆ ಇದು ಮಾಡಿಕೊಂಡು 1,000 ಜನನ ಸೇರಿಸಿದಾಗ ನಮ್ಮ ಲಂಬಾಣಿ ಮಹಿಳೆಯರು ತಮ್ಮ ಡ್ರೆಸ್ನಲ್ಲೇ ಬಂದುಬಿಟ್ರು. ಆಗ ಎಲ್ಲ ಬಂದು ಎಲ್ಲ ಮಾಡಿದರು. ಬ್ಯಾಂಕ್ವೆಟ್ ಹಾಲ್ನಲ್ಲಿ ರಾಮಕೃಷ್ಣ ಹೆಗಡೆಯವರು ಒಂದು ಟೀ ಪಾರ್ಟಿ ಕೊಟ್ಟರು ನಮಗೆ. ಎಷ್ಟು ಜನ ಸೇರಿಸಿದ್ದೀರಮ್ಮ ನೀವು, ತುಂಬ ಸಂತೋಷ ನನಗೆ. ಆ ಜನ ಏನು ಮಾಡಿದ್ರು, ನಮ್ಮವರು ಮೊದಲೇ ಅವರು ಯಾವ ನಾಗರಿಕತೆ ಇಲ್ಲ ಅಂತ, ನನಗೇ ನಾಗರಿಕತೆ ಇರಲಿಲ್ಲ, ಇನ್ನು ಅವ್ರಿಗೇನಿರುತ್ತೆ. ಅವ್ರೇನು ಮಾಡಿದ್ರು, ಬಾಗಿಲೆಲ್ಲ ತಳ್ಕೊಂಡು ಪೊಲೀಸರನ್ನೆಲ್ಲ ಆಚೆ ಹಾಕಿ ಬಂದು ಆ ಸಮೋಸಾನು ಟೀ ಅಷ್ಟೇ, ಇನ್ನೇನಿರಲಿಲ್ಲ ಅಲ್ಲಿ. ಎಲ್ಲ ಅದನ್ನು ತಿನ್ನೋಷ್ಟು ತಿಂದು ತಮ್ಮ ಇದ್ರಿಗೆ ಮಡ್ಲಿಗೂ ಸ್ವಲ್ಪ ಹಾಕ್ಕೊಂಡು ಒಂಥರ ಹೊರಟೊರಟಾಗಿ ನಡ್ಕೊಂಬಿಟ್ರು, ತಿಂದ್ರೆಲ್ಲ. ಆಮೇಲೆ ನನಗೆ ತುಂಬಾ ಸಂಕೋಚ ಆಯಿತು. ನಾನು ಮಾತಾಡುವಾಗ ಹೇಳಿದೆ, ಕ್ಷಮಿಸಬೇಕು ಸರ್, ನಾವೆಲ್ಲ ಕಾಡು ಜನ, ನಮಗೇನು ಅಂಥ ನಾಗರಿಕತೆ ಇಲ್ಲ. ನಮ್ಮವರು ಚೆನ್ನಣ್ಣ ಹೇಳ್ತಿದ್ರು ಶತಮಾನದ ಹಸಿವು ಅಂತ. ಅಂಥ ಹಸಿವಿನ ಜನ ಏನೋ ತಿಂದಿದ್ದಾರೆ, ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿ ಮಾತಾಡಿ ಮುಗಿಸ್ದೆ. ಆಮೇಲೆ ರಾಮಕೃಷ್ಣ ಹೆಗಡೆಯವರು ಭಾಷಣ ಮಾಡಿದರು. ಅವ್ರು ಹೇಳಿದರು, ಲಲಿತಾ ನಾಯಕ್, ತಪ್ಪು ತಿಳ್ಕೊಂಡಿದ್ದೀರಿ ನೀವು. ನಿಮ್ಮ ಜನರ ಶಕ್ತಿ ಏನಿದೆ, ಮಾನವ ಶಕ್ತಿ, ಆ ಮಾನವ ಶಕ್ತಿಯ ಜೊತೆಗೆ ಬೌದ್ಧಿಕ ಶಕ್ತಿ, ಶಿಕ್ಷಣದ ಶಕ್ತಿಯನ್ನು ಕೊಟ್ಟು ಈ ಜನಗಳನ್ನು ನಾವು ಒಳ್ಳೆ ತಯಾರು ಮಾಡಬೇಕಾಗಿದೆ, ಒಳ್ಳೆಯ ನಾಗರಿಕರನ್ನಾಗಿ ಮಾಡಬೇಕಾಗಿದೆ. ಈಗ ಅವರೇನೂ ತಪ್ಪು ಮಾಡಿಲ್ಲ. ಅವ್ರ ಶಕ್ತಿ ನೋಡಿದರೆ ಬರೀ ಇಷ್ಟಕ್ಕೇ ಈ ಬಾಗಿಲು ಮುರ್ಕೊಂಡು ಒಳಗೆ ಬರ್ತಾರಂದರೆ, ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಇವ್ರನ್ನ ಎಷ್ಟೊಂದು ನಾವು ಬಳಸ್ಕೋಬಹುದು ಈ ಮಾನವ ಶಕ್ತಿಯನ್ನು ಅನ್ನೋ ಮಾತನ್ನು ಹೇಳಿದರು. ನಾನು ಆ ರೀತಿಯಲ್ಲೂ ಕೂಡ ನಾವು ಚಿಂತನೆ ಮಾಡಬೇಕು. ಒಬ್ಬ ಮನುಷ್ಯನ ಅಥವಾ ಒಂದು ಜನಾಂಗದ, ಒಂದು ಸಮುದಾಯದ ಒಳನೋಟವನ್ನು ಯಾವ ರೀತಿ ಕಂಡುಕೋಬಹುದು ಅನ್ನೋದನ್ನು ನಾನು ಅವರಿಂದನೂ ಕಲಿತೆ. ಮತ್ತು ಬರಗೂರು ಅವರು ಪ್ರತಿ ಹೆಜ್ಜೆಗೂ ಕೂಡ ನನಗೆ ಅವ್ರು ಯಾವ್ಯಾವಾಗ ಏನೇನು ಪ್ರಾಧಿಕಾರದ ಅಧ್ಯಕ್ಷರಾದರು, ಅಕಾಡೆಮಿ ಅಧ್ಯಕ್ಷರಾದರು, ಮತ್ತೊಂದಾದರೂ ಯಾವಾಗಾದ್ರೂ ನನಗೆ ಏನಾದರೂ ಒಂದೋ ಎರಡೋ ಆ ಸಂದರ್ಭದಲ್ಲಿ ಅವಕಾಶಗಳು ಇರ್ತಾಯಿತ್ತು, ನನಗೆ ಕೊಡಲೇಬೇಕು ಅಂತ. ಆ ರೀತಿಯಾಗಿ ನಾನು ನನ್ನ ಅವಧಿನಲ್ಲಿ ಶಾಂತರಸರಿಗೆ, ಬರಗೂರವರಿಗೆ ಪ್ರಶಸ್ತಿ ಕೊಡುವಂಥ ಒಂದು ಅವಕಾಶ ಸಿಕ್ತು ನನಗೆ. ಅದು ನನಗೆ ಖುಷಿಯ ವಿಷಯ. ಹೀಗೆಲ್ಲ ನನ್ನನ್ನು ಈ ಸಲಹಿದ್ದಾರೆ ಈ ಕರ್ನಾಟಕದ ಜನ. ನನ್ನನ್ನು ಒಂದು ರೀತಿ ಬೌದ್ಧಿಕವಾಗಿ ಮತ್ತು ವೈಚಾರಿಕವಾಗಿ ಚಿಂತನೆ ಮಾಡುವಂಥ ಒಂದು ಸಣ್ಣ ಎಳೆಯನ್ನು ತೋರಿಸಿ
ನನಗೂ ಒಬ್ಬ ಮನುಷ್ಯಳು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನು ನಾನು ಎಂದೂ ಕೂಡ ಮರೆಯಲ್ಲ. ಈಗ ನನಗೆ 81 ವರ್ಷ ಆಯಿತು ಅಂತ ನನಗೇನೇನೂ ಬೇಜಾರಿಲ್ಲ. ಯಾಕೆಂದರೆ ಶಕ್ತಿ ಇರೋಷ್ಟು ದಿವಸ ಏನಾರ ಒಂದು ಮಾಡ್ತಾಯಿರ್ತೀನಿ. ನನಗೆ ಸಮಯ ಅನ್ನೋದೇ ಸಾಲಲ್ಲ, ಅಷ್ಟು ಕೆಲಸ ನಾನು ಮಾಡ್ತಿರ್ತೀನಿ. ಆಮೇಲೆ ನನಗೆ ಸಾವಿನ ಭಯನೂ ಇಲ್ಲ. ಯಾಕೆ ಇಲ್ಲ ಅಂದರೆ, ಒಬ್ಬರು ಮೊನ್ನೆ ಹೇಳಿದ್ದಾರೆ, ಸಾವು ನನ್ನ ಹತ್ರ ಬರೋವಾಗ ನಾನು ಇರಲ್ಲ, ಸತ್ತ ಮೇಲೆ ನಂಗೆ ಗೊತ್ತಾಗಲ್ಲ. ಆ ರೀತಿಯಾಗಿ ನಮ್ಮ ದೇಹವನ್ನು ಯಾವುದಾದ್ರೂ ಒಂದು ಸಂಸ್ಥೆಗೆ ಒಂದು ಯೋಗ್ಯತೆ ಇದ್ದರೆ ಅದಕ್ಕೂ ಯೋಗ್ಯತೆ ಬೇಕು. ಒಂದು ದೇಹ ದಾನ ಮಾಡಬೇಕಾದ್ರೆ ಅದನ್ನು ಅಂಗಾಂಗವನ್ನು ಅವ್ರು ಬಳಕೆ ಮಾಡ್ಕೊಳಕ್ಕಾರೆ ಅದು ಸರಿಯಾಗಿರಬೇಕಾಗ್ತದೆ. ಅಲ್ಲಿರೆ ಅದು ವೇಸ್ಟೇ. ಆದ್ದರಿಂದ ಅದನ್ನು ಕೂಡ ನಾವು ಬರ್ಕೊಟ್ಟಿದ್ದೀವಿ. ನಾನು ಹೇಳ್ತೀನಿ ಎಲ್ರಿಗೂ, ದೇಹವನ್ನು ದಾನ ಮಾಡೋಣ. ಎಲ್ಲೂ ಸುಡೋದು, ಅದನ್ನು ಹಾಳು ಮಾಡೋದು ಬೇಡ. ಏನಾರು ಒಂದೇ ಒಂದು ಪಾಯಿಂಟ್ ಅಂಶ ಅದರಿಂದ ತಕ್ಕೊಂಡು ವಿಜ್ಞಾನಿಗಳು ಅದರ ಬಗ್ಗೆ ತಜ್ಞರು ಅದರಿಂದ ಏನಾದರೂ ಒಂದು ಲಾಭ ಪಡಿಬೋದು, ಮಾನವ ಜನಾಂಗಕ್ಕೆ ಏನಾದರೂ ಒಂದು ಒಳ್ಳೆಯ ಒಂದು ಸಂದೇಶ ಸಿಗಬಹುದು ಅಂತ ಒಂದು ಸಂಶೋಧನೆ ಮಾಡೋರಿಗೆ ನಾವು ಕೊಡಬೇಕು ಅನ್ನುವಂಥದ್ದು. ಇವೆಲ್ಲವನ್ನು ನಾವು ಹೇಳ್ತಾ ಇರ್ತೀವಿ ಎಲ್ಲ ಕಡೆ. ಮತ್ತು ಮೌಢ್ಯದ ಬಗ್ಗೆ ಇವೆಲ್ಲ ಬಹಳಷ್ಟಿದ್ದಾವೆ ಈ ದೇಶದ. ಎತ್ಲಾಗ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಈ ದೇಶ. ಆದರೂ ಕೂಡ ನಮ್ಮದೇ ಆದ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಮಗೆ ಜನ ತುಂಬ ಸಹಕಾರ ಕೊಡ್ತಾರೆ. ಅದು ರಾಜಕೀಯ ಆಗಿರ್ಬೋದು, ಸಂಘಟನೆಗಳು, ಸಾಹಿತಿಗಳು, ಪ್ರತಿಯೊಬ್ಬರೂ ಕೂಡ ಇವತ್ತು ನಮಗೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮನ್ನು ಪೋಷಣೆ ಮಾಡಿದ್ದಾರೆ. ಅದಕ್ಕೇ ಈ ಹಂತಕ್ಕೆ ಬಂದಿದ್ದೀವಿ. ಆದ್ದರಿಂದ ನಾನು ಇದನ್ನು ಬಹಳ ಕೃತಜ್ಞತೆಯಿಂದ, ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೀನಿ. ಬರಗೂರವರು ಎಲ್ರಿಗೂ, ಅವ್ರು ಯಾರು ಏನೇ ಹೇಳಿರಲಿ, ಅವರು ನನಗೆ ಮಾತ್ರ ಬಹಳ ವಿಷಯದಲ್ಲಿ ಲಂಕೇಶ್ ರೀತಿಯಲ್ಲೇ ಒಂದು ಗುರು. ಆದರೆ ನಾನು ವಯಸ್ಸಿನಲ್ಲಿ ದೊಡ್ಡೋಳು, ಆ ಮಾತು ಬೇರೆ. ಆದ್ದರಿಂದ ನಾನು ಮತ್ತೊಮ್ಮೆ ಎಲ್ರಿಗೂ, ಆ ಬಳಗಕ್ಕೆ ಎಲ್ಲ ಇಲ್ಲಿರೋರೆಲ್ಲ, ಅವ್ರ ಮಗ ತುಂಬ ಚಿಕ್ಕ ಹುಡುಗ ಇದ್ದಾಗ ನೋಡಿದ್ದೆ. ಇವತ್ತು ಅವರು ಕೂಡ ಒಳ್ಳೆ ಬೆಳವಣಿಗೆ ಹೊಂದಿದ್ದಾರೆ. ಎಲ್ಲ ಒಳ್ಳೆ ಅಭಿವೃದ್ಧಿ ಕಾಣ್ತಾ ಇದೆ ನಮ್ಮ ಇದರಲ್ಲೆಲ್ಲ. ನಮ್ಮ ಯಾರ್ಯಾರು ಸಾಹಿತಿಗಳಿದ್ರೋ ಅವರು ಹೆಚ್ಚು ನೋವಿನಲ್ಲಿರೋರು ಕೆಲವರಿದ್ದಾರೆ. ಆದರೆ ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಿ ಈ ಸಮಾಜಕ್ಕೆ ತಾವು ಏನು ಹೇಳಿದ್ರೋ, ಆ ಬಂಡಾಯ ಅಂದರೆ ಏನು ಅನ್ನೋದನ್ನು ಏನು ಹೇಳಿದ್ರೋ ಅಂಥದನ್ನು ಮಾಡಿ ಕೃತಿಯ ಮೂಲಕ ತೋರಿಸಿ ಇವತ್ತು ಸಾಹಿತ್ಯದ ಮೂಲಕ ಮತ್ತು ಚಿತ್ರರಂಗದ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ನಾವೆಲ್ಲರೂ ಕೂಡ ಸಂತೋಷ ಪಡುವಂಥ ವಿಷಯ. ಸರ್ಕಾರಕ್ಕೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ಅವರು ಕೊಟ್ಟಿದ್ದಾರೆ. ಎಷ್ಟೋ ವಿಷಯದಲ್ಲಿ ಇವತ್ತಿಗೂ ಕೂಡ ಅವರು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಿರ್ತಾರೆ. ಅಂಥ ಒಂದು ಘನತೆ ಉಳ್ಳವರು ಇವತ್ತು ನಮಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.